ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ಲತಾ ಮಾತಾಡ್ತಾ ಇರೋದು. ನಾ ನಾಳೆ ಸ್ವಲ್ಪ ಟೆಂಪಲ್ಗೆ ಹೋಗಬೇಕಾಗಿತ್ತು. ನಮ್ಮ ಅಮ್ಮನ ಮಂದೇವರಿಗೆ ಪೂಜೆ ಮಾಡಿಸ್ಕೊಂಬರೋಣ, ತುಂಬ ದಿನ ಆಯ್ತಲ್ಲ ಅಂತ ಎಲ್ಲ ಹೊರಟಿದ್ದೀವಿ. ಅದಕ್ಕೆ ಅಮ್ಮ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಹಾಗಾಗಿ ಹಿಂದಿನ ದಿನವೇ ಸ್ವಲ್ಪ ಶಾಪಿಂಗ್ ಇತ್ತು, ಬಟ್ಟೆ ತೊಗೋಬೇಕಾಗಿತ್ತು. ಬಟ್ಟೆ ತೊಗೊಂಡು ನಮ್ಮ ಪಾಪುಗೆ ಮತ್ತು ನನ್ನ ತಂಗಿ ಮಗನಿಗೆ ಎಲ್ಲರಿಗೂ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಹೊರಟ್ವಿ. ನನ್ನ ತಂಗಿ ಬಂದಿದ್ಲಲ್ಲ, ಹಬ್ಬಕ್ಕೆ ಶಿವರಾತ್ರಿ ಹಬ್ಬ ಬಂತಲ್ಲ, ಹಾಗಾಗಿ ಹೊರಟ್ವಿ. ನೋಡಿ, ಇದು ನೆಲಮಂಗಲದಲ್ಲಿರೋದು ಗೀತಾ ಟ್ರೆಂಡ್ಸ್ ಅಂತ. ಅಲ್ಲಿ ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಪುಗೂ ಮತ್ತು ನನ್ನ ತಂಗಿ ಮಗನಿಗೂ ಇಬ್ಬರಿಗೂ ಬಟ್ಟೆ ತೊಗೊಳ್ಳೋಣ ಅಂತ. ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆಲ್ಲರೂ ಅಲ್ಲಿಗೂ ತಂದು ಇಟ್ಟಿದ್ದೀನಿ ಬಟ್ಟೆ ಹಬ್ಬಕ್ಕೆ. ನನ್ನ ತಂಗಿ ಮಗನಿಗೆ ಇನ್ನೂ ತೊಗೊಂಡಿರಲಿಲ್ವಂತೆ. ಮತ್ತು ಪಾಪಗೆ ಒಂದೊಂದು ಜೊತೆ ಕೊಡ್ಸೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನು, ನನ್ನ ತಂಗಿ, ನನ್ನ ತಮ್ಮ ಮತ್ತು ನನ್ನ ತಂಗಿ ಮಗ. ಹಾಗಾಗಿ ಬಂದುಬಿಟ್ಟು ಬಟ್ಟೆ ತೊಗೋತಾ ಇದ್ದೀವಿ. ನೋಡಿ, ಇವಾಗ ಸುಮ್ಮನೆ ಸಿಂಪಲ್ಲಾಗಿರೋದು ಬೇಸಿಗೆ ಅಲ್ವಾ, ಹಾಗಾಗಿ ಪಾಪಗೆ ಸಿಂಪಲ್ಲಾಗಿರೋದು ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀವಿ. ಮತ್ತು ನನ್ನ ತಂಗಿ ಮಗನಿಗೆ ಸುಮ್ಮನೆ ಅವಳು ಒಂದು 2 ಶರ್ಟ್ ತೊಗೊಳ್ಳೋಣ, ಒಂದು ಟೀ ಶರ್ಟ್ ತೊಗೊಳ್ಳೋಣ ಬೇಸಿಗೆಗೆ, ಕಾಟನ್ ಥರದವು ನೋಡೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ಲು. ಸಿಂಪಲಾಗಿರೋ ಡೈಲಿ ಯೂಸಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ತಾ ಇದ್ರು. ಇದು ನೋಡಿ, ನನ್ನ ತಮ್ಮನ ಜೊತೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರಾಮರಾಜಲ್ಲಿ ನೋಡ್ತಾ ಇದ್ದ ಅವನು, ಉತ್ತಾಯಮಲ್ಲಿ. ಅದೇ ಇದು ಬರುತ್ತಲ್ವ ಸೆಟ್ಟು, ಆ ಥರದ್ದು. ನೋಡಿ, ನನ್ನ ತಂಗಿ ಮಗ. ಮತ್ತು ಅಲ್ಲಿಂದ ಬಂದು ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳೋಣ, ಟೆಂಪಲ್ಗೆ ಹೋಗ್ಬೇಕಾದ್ರೆ ತಿನ್ನೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಹಣ್ಣು ತೊಗೋತಾ ಇದ್ವಿ. ನೋಡಿ, ಅದು ಲಕ್ಷ್ಮಣ ಫಲ ಅಂತೆ. ಇವರು ಫ್ರೂಟ್ಸ್ ಸ್ಟಾಲಲ್ಲಿ ಎಲ್ಲ ಥರದ ಫ್ರೂಟ್ಸು ಸಿಗುತ್ತೆ, ಈ ಥರ ಸಿಗೋಲ್ಲ ಅಂತ ಅನ್ನಂಗೇನಿಲ್ಲ, ಎಲ್ಲ ಹಣ್ಣು ಸಿಗುತ್ತೆ. ನಾವು ಮೂಸಂಬಿ ಮತ್ತು ಬಾಳೆಹಣ್ಣು ಮತ್ತು ಕಿತ್ತಳೆಹಣ್ಣು, ಆಪಲ್ಲು ಎಲ್ಲನೂ ತೊಗೊಂಡ್ವಿ, 1 kg ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಎಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇದು ಲಾಗು. ದೇವಸ್ಥಾನದ ಹತ್ರ ಇರೋದು ಇದು. ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದನ್ನೆಲ್ಲ ತೊಗೊಳಕ್ಕಾಗಿಲ್ಲ, ತುಂಬ ಬ್ಯುಸಿ ಇದ್ವಿ ಫ್ರೆಂಡ್ಸ್. ಬೆಳಗ್ಗೆ 7 ಗಂಟೆಗೆ ನೈಟು ಮಲಗಿದ್ದೆ 12 ಗಂಟೆಗೆ. ಬೆಳಗ್ಗೆ 2 ಗಂಟೆಗೆ ಎದ್ದು ಅಡುಗೆ ಎಲ್ಲ ನಾನೇ ಮಾಡ್ಕೊಂಡಿದ್ದೆ. ನಾನು ನನ್ನ ತಂಗಿ ಇಬ್ಬರು ಸೇರಿ ಮಾಡ್ಕೊಂಡಿದ್ವಿ. ಅನ್ನ, ಸಾಂಬಾರು, ಸಬ್ಬಕ್ಕಿ ಪಾಯಸ ಮತ್ತು ಪಲ್ಯ, ಬಜ್ಜಿ ಬೋಂಡ ಎಲ್ಲ ಅಂತ ಸುಮಾರು ಐಟಮ್ ಮಾಡ್ಕೊಂಡಿದ್ವಿ. ಅಲ್ಲಿ ಸುಮಾರು ಜನ, ನಾನು, ನಮ್ಮ ಚಿಕ್ಕಪ್ಪನ ಹೆಂಡ್ತಿ ಮತ್ತು ನಾವೆಲ್ಲ ಸೇರಿ ಒಂದು 12 ಜನ ಇದ್ವಿ. ನಮ್ಮನೆ ಎಲ್ಲರೂ ಫ್ಯಾಮಿಲಿ ಹೋಗ್ಬಿಟ್ಟು ಬರೋಣ, ಚೆನ್ನಾಗಿತ್ತು, ತುಂಬ ದಿವಸ ಆಯಿತು ಅಂತ 2 ಕಾರಲ್ಲಿ ಹೊರಟಿದ್ವಿ. ಹಾಗಾಗಿ ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಕಾರಲ್ಲಿ ಹೋಗೋದೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ, ನನಗೆ ಟೈಮ್ ಆಗಿಲ್ಲ ಅಂತ. ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ನೋಡಿ, ದೇವ್ರಿಗೆ ಹಣ್ಣು ಹೂವು ಎಲ್ಲ ಕೊಡಬೇಕಲ್ಲ. 2 ದೇವರಿದೆ, 3, ವೀರಭದ್ರೇಶ್ವರ ಮತ್ತು ಸಿದ್ಧಲಿಂಗೇಶ್ವರ ಮತ್ತು ನಾಗರು. ಮತ್ತು ಅಲ್ಲಿಗೆ ಹೋದಾಗ ಅಮ್ಮ ನೈವೇದ್ಯಕ್ಕೆ ಹುಗ್ಗಿ ಉಳ್ಸಪ್ಪು ಅಂತ ಮಾಡ್ತಾರೆ ನಮ್ಮ ಕಡೆ. ಹುಗ್ಗಿ ಉಳ್ಸಪ್ಪು ಅಂತ ಮಾಡ್ತಾರೆ. ಅದನ್ನು ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಹಣ್ಣು ಕಾಯಿ ಇಟ್ಬಿಟ್ಟು ನಾಗರಿಗೆ ತನಿ ಎರಿಯೋದು. ಅದು ನನ್ನ ತಂಗಿ. ನೋಡಿ, ಅವಳು ಸಾಮಾನ್ಯ ನೋಡಿರ್ತೀರ ನೀವು. ಇದು ನನ್ನ ಮಗ. ನಮ್ಮ ತಮ್ಮ ಪೂಜೆ ಮಾಡ್ತಿದ್ನಲ್ಲ, ಅದಕ್ಕೆ ಗಂಟೆ ಬಾರಿಸು ಅಂತ ಹೇಳ್ತಾ ಇದ್ದ. ದೇವಸ್ಥಾನದ ಒಳಗಡೆಯಿಂದ ಗಂಟೆ ತೊಗೊಬಂದು ಅವ್ನು ಗಂಟೆ ಬಾರಿಸ್ತಾ ಇದ್ದ. ನನ್ನ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ. ನನ್ನ ತಮ್ಮನ ಹೆಂಡ್ತಿ. ಅದು ತುಂಬ ಚಿಕ್ಕದು ಜಾಗ, ಅದರಲ್ಲೇ ನಾಗರು ಮಾಡಬೇಕು. ನೋಡಿ, ಚಿಕ್ಕ ಮಂಟಪ. ಮೊದಲು ಗುಹೆ ಥರ ಇತ್ತು, ಅದನ್ನು ಇದು ಮಾಡಿ ಇವಾಗ ಚಿಕ್ಕದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಹಳೇ ಕಾಲದ್ದು. ನೋಡಿ, ಅಷ್ಟರಲ್ಲೇ ಬಗ್ಗೆನೇ ಪೂಜೆ ಮಾಡಬೇಕು. ಚಿಕ್ಕ ಮಂಟಪ ಥರ ಮಾಡಿದ್ದಾರೆ, ಅದರಲ್ಲೇ ಪೂಜೆ ಮಾಡಬೇಕು ದೇವರಿಗೆ. ತಲೆ ಎತ್ತೋದಕ್ಕೆ ಆಗಲ್ಲ ಫ್ರೆಂಡ್ಸ್, ಅಷ್ಟು ಚಿಕ್ಕ ಜಾಗದಲ್ಲೇ ನಿಂತ್ಕೊಂಡು ದೇವರಿಗೆ ಪೂಜೆ ಮಾಡಬೇಕು, ನಾಗರಿಗೆ ಮಾಡಬೇಕು. ನಾಗರಿಗೆ ಪೂಜೆ ಮಾಡಿ ಮತ್ತು ಪಕ್ಕದಲ್ಲಿ ಇದೆಯಲ್ವ, ಅದು ದೊಡ್ಡದು ಮರ ಇದೆ, ಹಳೇ ಕಾಲದ ಮರ ಅದು. ಅದು ಕೋವಿ ಇದೆ ಅದರಲ್ಲಿ, ಅಂದರೆ ಹುತ್ತದಲ್ಲೇ ಮರ ಬೆಳ್ಕೊಂಡಿದೆ ಫ್ರೆಂಡ್ಸ್. ಮರದಲ್ಲಿ ಯಾವಾಗಲೂ ಆ ಹುತ್ತದಲ್ಲಿ ಸ್ವಾಮಿ ಇದ್ದೇ ಇರುತ್ತಂತೆ. ಮೊನ್ನೆ 1.5 ತಿಂಗಳು ಈಚೆನೇ ಇತ್ತಂತೆ. ನೋಡಿ, ಈಚೆನೇ ಇದ್ದು ಯಾವಾಗೂ ಈಚೆನೇ ಇರ್ತಾ ಇತ್ತಂತೆ. ನೈಟ್ ಯಾವಾಗಾದರೂ ಹೋಗಿ ಏನಾದ್ರು ತಿನ್ಕೊಂಡು ಬಂದು ಅಲ್ಲೇ ಮಲ್ಕೊಳ್ಳೋದಂತೆ. ಐನವ್ರು ಹೇಳ್ತಾಯಿದ್ರು, 1.5 ತಿಂಗಳು ಈಚೆನೇ ಇತ್ತು, ಯಾರಿಗೇನೂ ತೊಂದರೆ ಕೊಡಲ್ಲ ಅದು. ನೋಡಿ, ಅದರಲ್ಲಿ ಯಾವಾಗಲೂ ಇರುತ್ತಂತೆ ಸ್ವಾಮಿ. ನಾವು ಯಾವತ್ತೂ ನೋಡಿಲ್ಲ ಅದನ್ನು, ದೇವ್ರನ್ನ. ಬಟ್ ಅವ್ರು ಹೇಳ್ತಾಯಿದ್ರು. ನೋಡಿ, ಅಲ್ಲಿ ಅದು ಆ ಕೋವಿ ಇದೆಯಲ್ವ, ಅಂದರೆ ಓಲ್ ಅಂತೀವಲ್ವ, ಕೋವಿ ಅಂತೀವಿ ನಮ್ಮ ಕಡೆ ನಾಗರದು. ಅದಕ್ಕೆ ತನಿ ಎರಿಬೇಕಂದ್ರೆ ಹಾಲು ತುಪ್ಪ ಹಾಕ್ತೀವಿ. ನನ್ನ ತಮ್ಮನ ಹೆಂಡ್ತಿ ಪೂಜೆ ಆದಮೇಲೆ ಇದು ನಮ್ಮಮ್ಮ ಪೂಜೆ ಮಾಡಿದ್ರು. ನಾವೆಲ್ಲ ಪೂಜೆ ಮಾಡೋದು ವಿಡಿಯೋ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಬೇಗ ಇನ್ನೂ ಸುಮಾರು ಒಳಗಡೆ ಸಿದ್ಧಲಿಂಗೇಶ್ವರ ಪೂಜೆ ಮಾಡಿಸಿ ವೀರಭದ್ರೇಶ್ವರನ ಪೂಜೆ ಮಾಡಬೇಕು, ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಚಿಕ್ಕಮ್ಮ, ನಮ್ಮ ಆಂಟಿ, ಅದೇ ನಮ್ಮ ಚಿಕ್ಕಪ್ಪನ ಹೆಂಡ್ತಿ. ನಾನು ಪೂಜೆ ಮಾಡೋದನ್ನೆಲ್ಲ ನೋಡ್ತಾಯಿದ್ದೆ. ನಾಗರಿಗೆ ತನಿ ಎರ್ಬಿಟ್ಟು ಎಲ್ಲರೂ, ನಾನು, ನನ್ನ ಮಗ, ನಮ್ಮ ಮನೆಯವರು, ನಮ್ಮ ತಂಗಿ, ಎಲ್ಲರೂ, ನಮ್ಮಪ್ಪ ಎಲ್ಲರೂ ಬಂದು ತನಿ ಎರ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದು ಒಳಗಡೆ ಅಷ್ಟೊತ್ತಿಗೆ ಐನವರು ಇದು ಸಿದ್ಧಲಿಂಗೇಶ್ವರ ತೋಟ ಮಡಿಗೆ ಸಿದ್ಧಲಿಂಗೇಶ್ವರ ಅಂದರೆ ಸುತ್ತ ತೋಟ ಇದೆ. ಹಾಗಾಗಿ ಅದಕ್ಕೆ ಅದೇ ಅಲ್ಲೇ ಉದ್ಭವ ಆಗಿರೋದಂಥ ಸ್ವಾಮಿ, ಸಿದ್ಧಲಿಂಗೇಶ್ವರ ಸ್ವಾಮಿ. ಅಲ್ಲಿಂದ ಸಿದ್ಧಲಿಂಗೇಶ್ವರನ ಪೂಜೆ ಮಾಡಿಸ್ಕೊಂಡು ಪಕ್ಕದಲ್ಲೇ ವೀರಭದ್ರೇಶ್ವರ ಇದೆ, ಪಕ್ಕದಲ್ಲೇ ಇದೆ ವೀರಭದ್ರೇಶ್ವರ. ಅದು ವೀರಭದ್ರೇಶ್ವರ ಅಂತೂ ಒಂದೇ ಬಂಡೆಯಲ್ಲಿ ಇದಾಗಿದೆ ಫ್ರೆಂಡ್ಸ್. ಒಂದೇ ಬಂಡೆ, ಅದು ತೋರಿಸ್ತೀನಿ ರೀ ಲಾಸ್ಟಲ್ಲಿ ನಿಮಗೆ ಆಮೇಲೆ.
ವೀರಭದ್ರೇಶ್ವರನ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಮಂಗಳಾರತಿ ಎಲ್ಲ ತೊಗೊಂಡು ನಮ್ಮಮ್ಮ ನಮ್ಮಪ್ಪ ನನ್ನ ಎಲ್ಲರೂ ಈಚೆ ಬಂದರು. ನಾನು ನನ್ನ ತಂಗಿ ಮಾತ್ರ ಇಬ್ಬರೇ ಒಳಗಡೆ ಉಳ್ಕೊಂಡ್ವಿ. ಇರಿ ಅದನ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ. ಎಲ್ಲರೂ ಪೂರ್ತಿ ತೋರ್ಸೋಕ್ಕಾಗಿಲ್ಲ. ನನ್ನ ಮಗ, ನನ್ನ ತಮ್ಮ, ನಮ್ಮ ಪಾಪು ಎಲ್ಲ ಆ ಕಡೆ ನಿಂತಿದ್ದಾರೆ. ಪಾಪು ತೋರಿಸ್ಬಾರ್ದಲ್ವ, ಹಾಗಾಗಿ ನಮ್ಮ ಪಾಪನ ಎಲ್ಲೂ ತೋರಿಸಿಲ್ಲ. ಇದೇ ವೀರಭದ್ರೇಶ್ವರ ನೋಡಿ ಈಗ ತೋರಿಸ್ತಾರೆ ನಮ್ಮ ಮನೆಯವರು. ಅಂದರೆ ನೀಟಾಗಿ ಅವ್ರಿಗೆ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ. ಇದು ನನ್ನ ತಂಗಿ ಮತ್ತು ನಾನಿಬ್ಬರು ಒಳಗಡೆ ಇದ್ವಿ. ಹಣ್ಣು ಕಾಯಿ ಕೊಟ್ಟರು, ಪೂಜಾರು ಹಿಡ್ಕೊಂಡು ನಿಂತಿದ್ದೆ, ಕೈ ಮುಕ್ಕೊಂಡು ದೇವರಿಗೆ. ತುಂಬ ಚೆನ್ನಾಗಿದೆ. ಅದು ಅಲ್ಲೂ ಅಷ್ಟೇ ಫುಲ್ ದೊಡ್ಡವರು, ತುಂಬ ಹೈಟ್ ಇರೋರು. ನನ್ನ ಮಗ ತುಂಬ ಹೈಟ್ ಇದ್ದಾನೆ, ತಲೆ ಎತ್ತೋಕ್ಕೆ ಆಗೋದಿಲ್ಲ, ಅಷ್ಟಕ್ಕೆ ಬಗ್ಕೊಂಡೇ ಇರಬೇಕು ದೇವರಿಗೆ, ಆ ಥರ ಇದೆ. ಫುಲ್ಲು ಗುಹೆ ಅದು. ಅದನ್ನು ಗುಹೆ ಒಳಗಡೆ ವೀರಭದ್ರೇಶ್ವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ವಾಮಿ ಅಲ್ಲೇ ಉದ್ಭವ ಆಗಿದ್ದು, ಹಾಗಾಗಿ ಅಲ್ಲೇ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಉದ್ಭವ ಆಗಿದ್ದಲ್ವ, ಅಲ್ಲೇ ಪೂಜೆ ಮಾಡ್ತಿದ್ದಾರೆ. ಇವಾಗ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ. ತುಂಬ ಹಳೇ ಕಾಲದ ದೇವಸ್ಥಾನಗಳು ಫ್ರೆಂಡ್ಸ್ ಇವೆಲ್ಲ, ತುಂಬ ಹಳೆ ಕಾಲದವು ಬಿಡಿ. ನೋಡಿ ಇದು ಫುಲ್ಲು ದೊಡ್ಡ ಬಂಡೆ ಹೇಗಿದೆ ನೋಡಿ, ಅದರೊಳಗಡೆನೇ ಇರೋದು ವೀರಭದ್ರೇಶ್ವರ. ಇದೇ ಫುಲ್ಲು ದೊಡ್ಡ ಬಂಡೆ, ಇದು ಒಂದೇ ಬಂಡೆ ನೋಡಿ, ಅದು ತಲೆ ಮೇಲಿರೋದು ಒಂದೇ ಬಂಡೆ, ಕೆಳಗಡೆ ವೀರಭದ್ರ ಸ್ವಾಮಿ ಇದ್ದಾನೆ, ನೆಲೆಸಿದ್ದಾನೆ. ಹಾಗಾಗಿ ವೀರಭದ್ರೇಶ್ವರನ ಕೈ ಮುಕ್ಕೊಂಡು ಅದ್ರ ಹಿಂದೆ ನೋಡಿದ್ದೆಲ್ಲ ಫುಲ್ಲು ಬಂಡೆನೇ, ಸುತ್ತ ಬೆಟ್ಟ ಗುಡ್ಡನೇ ಇರೋದು ಯಾವಾಗಲೂ. ಅಲ್ಲಿ ತುಂಬಾ ಬೆಟ್ಟ ಗುಡ್ಡ, ಮತ್ತು ಅದರಲ್ಲೆಲ್ಲ ಕರಡಿ ಇರುತ್ತಂತೆ ಯಾವಾಗೂ. ಇದು ನೋಡಿ ನನ್ನ ತಂಗಿ ಮಗ ಇರೋದು ಮೇಲೆ ಈಶ್ವರ ಇದೆ ಫ್ರೆಂಡ್ಸ್, ಅದು ಸರಿಗೆ ತೊಗೊಳಕ್ಕೆ ಬಂದಿಲ್ಲ, ಸಾರಿ. ಇನ್ನೊಂದ್ಸರಿ ಹೋದಾಗ ಫುಲ್ ಎಲ್ಲ ಕವರ್ ಮಾಡಿ ತೋರಿಸ್ತೀನಿ ನಾನು. ಈಶ್ವರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಲೆ. ಅಲ್ಲಿ ಕೈ ಮುಕ್ಕೊಂಬರ್ತೀನಿ ಅಂತ ಹೋದ ನೋಡಿ, ಇದೆಲ್ಲ ಫುಲ್ಲು ಬೆಟ್ಟ ಗುಡ್ಡನೇ ಇದೆ, ದೊಡ್ಡ ದೊಡ್ಡ ಬಂಡೆಗಳು. ಇಲ್ಲಿ ಫಸ್ಟು ನಾನು ಬಂದಾಗ ತುಂಬ ಚೆನ್ನಾಗಿ ಮೇಲೆಲ್ಲ ಹತ್ತುತ್ತಾ ಇದ್ದಂತೆ. ಚಿಕ್ಕ ಹುಡುಗಿ ಇದ್ದಾಗ ನಮ್ಮಮ್ಮ ಹೇಳ್ತಾಯಿದ್ರು, ಇದು ಹೊಸ್ದಾಗಿ ಮಾಡಿರೋದು ಮೆಟ್ಲು ಇವಾಗಿದು, ಮೊದಲು ಈ ಥರ ಎಲ್ಲ ಏನೂ ಇರಲಿಲ್ಲ. ಅದರಲ್ಲಿ ಅಂದರೆ ತುಂಬ ಹಸ್ರು ಇರೋದು ಬಿಡಿ ಅವಾಗಂತೂ. ನನ್ನ ತಂಗಿ ಮಗ ಕೆಳಗಡೆ ಇಳಿದು ಬರ್ತಿದ್ದೆ ನೋಡಿ, ಇದೆಲ್ಲ ಬೆಟ್ಟ ಗುಡ್ಡನೇ ಫುಲ್, ಅದು ಕೆಳಗಡೆನೇ ವೀರಭದ್ರೇಶ್ವರ ಇರೋದು. ಹಾಗಾಗಿ ನಮ್ಮಮ್ಮ ಅದನ್ನೇ ಬೈತಾ ಇತ್ತು, ಯಾವಾಗ ನೋಡಿದ್ರು ಅದು ಮೇಲೆ ಇರ್ತಾಯಿದ್ಲು. ಹುಡುಗನೆಲ್ಲ ಕರ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾಯಿದ್ಲು ಆಟಾಡೋಕ್ಕೆ ಅಂತ ಹೇಳ್ತಾಯಿದ್ರು ನಮ್ಮಮ್ಮ, ಹೇಳ್ಕೊಂಡು ಹೋಗ್ತಾಯಿದ್ರು. ಇದು ನೋಡಿ ಅಲ್ಲಿ ಹಿಂದೆಗಡೆನೇ ಒಂದು ಆವಾಗಲೇ ತೋರಿಸಿದ್ನಲ್ಲ ಭತ್ತದ ಗದ್ದೆ, ಅದು ದೇವಸ್ಥಾನದ ಮುಂದೆನೇ ಇರೋದು. ಇದು ನೀರು ಹರಿತಾ ಇತ್ತು ಇದರಲ್ಲಿ, ಅಂದರೆ ತೋಟಕ್ಕೆ ಬಿಟ್ಟಿದ್ದಾರೆ ಅನಿಸುತ್ತೆ ನೀರು. ನನ್ನ ತಂಗಿ ಮಗ ಬಾ ದೊಡ್ಡಮ್ಮ ಹೋಗ್ಬಿಟ್ಟು ಬರೋಣ ಅಂದ. ಹಾಗಾಗಿ ಅವನು ಕರ್ಕೊಂಡು ಅವರೆಲ್ಲ ಅಲ್ಲಿ ಐಟಮ್ಗಳು ಜೋಡಿಸ್ಕೋತಾರೆ. ಊಟ ಎಲ್ಲ ಮಾಡಿದ್ವಿ, ಊಟದ್ದೆಲ್ಲ ತೋರ್ಸೋಕ್ಕಾಗಿಲ್ಲ. ಊಟ ಎಲ್ಲ ಆದಮೇಲೆ ಮನೆಗೆ ಹೊರಡೋಣ ಅಂತ ಅವರೆಲ್ಲ ಹೊರಡ್ತಾಯಿದ್ರು. ನಾವು ಸುಮ್ಮನೆ ಈ ಕಡೆ ಓಡಾಡ್ಕೊಂಬರೋಣ, ನಾನು ನನ್ನ ಮಗ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.